ಹೇಳೋ ಥರ ಆ ಮಡಿಲಲ್ಲಿ ತಲೆ ಇಟ್ಕೊಳ್ಳೋದು, ಬಿಕಾಸ್ ನಾನು ನಿನ್ನ ನೋಡ್ಕೊಳ್ತೇನೆ, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಅದು ನಾವು ಹೇಳ್ತೇವೆ, ನಮ್ಮ ದೈವಗಳು ನಮ್ಮನ್ನು ತಾಯಿ ತಂದೆ ರೀತಿಯಲ್ಲಿ ನಮ್ಮನ್ನು ಸಲಹುತ್ತೆ ಅಂತ ಹೇಳ್ತಾರೆ. ಈಗ ರಿಷಬ್ಬಿಗೆ ಬಂದಿರೋದ ಕಮೆಂಟ್ಸ್ ನೋಡಿದ್ದೀರಾ ನೀವು? ಅವರ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನನ್ನ ಕೊರಗಜ್ಜನ ಯೂಟ್ಯೂಬ್ ಸಾಂಗಿನ ಕಮೆಂಟ್ ಕೂಡ ಹೆಚ್ಚಿನ ಇದರಲ್ಲಿ ರಿಷಬ್ನ ವಿರುದ್ಧವಾಗಿ ಕಮೆಂಟ್ ಹಾಕ್ತಾ ಇದ್ದಾರೆ. ಆಫ್ಕೋರ್ಸ್ ಒಂದು ತಾಯಿಯಾಗಿ ಅವರಿಗೆ ನೋವಾಗಲ್ವಾ? ಈಗ ದೈವವನ್ನು ನಾವು ತಾಯಿ ಅಥವಾ ತಂದೆ ಸ್ಥಾನದಲ್ಲಿ ನೋಡುವಾಗ ಅದು ಹೇಳ್ತದೆ, ನಾನು ನಿನ್ನ ತಾಯಿ ತಂದೆ ರೀತಿಯಲ್ಲಿ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಿನ್ನನ್ನು ಸಮಾಧಾನ ಮಾಡ್ತೇನೆ ಅಂತ ಹೇಳುವಾಗ ಆಬ್ವಿಯಸ್ಲಿ ಅದಕ್ಕೊಂದು ತನ್ನ ಮಗುವಿಗೆ ಈ ಥರ ಆಗುವಾಗ ಅದಕ್ಕೆ ನೋವಾಗಿರ್ಬೋದು. ಅದು ಹೇಳ್ಬೋದು, ನಾನು ನಿನ್ನ ಕಣ್ಣಲ್ಲಿ ಇನ್ನು ಕಣ್ಣೀರಾಗುವುದನ್ನು ನಾನು ನಿಲ್ಲಿಸ್ತೇನಂತ. ಬಿಕಾಸ್ ಅದು ನನಗೂ ಹೇಳಿದೆ. ನಾಳೆ ನೀವು ಯಾವುದಾದ್ರು ಒಂದು, ಯಾಕಂದರೆ ದಿಸ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ದೈವ ಅಂತ ಈಗ ನಮ್ಮ ಮಂಗಳಾರತಿ ಆದರೆ ಒಂದು 10 ರೂಪಾಯಿ ಕೊಟ್ಟರೆ ದೇವಸ್ಥಾನ ಅರ್ಚನೆ ಮಾಡಿಬಿಡ್ತಾರೆ, ಅಥವಾ ಬಟ್ ಇಟ್ಸ್ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಒಂದು ಪ್ರಕ್ರಿಯೆ. ಸೊ ಯಾರಾದರೂ ಕೋಲ ಸೇವೆ ಮಾಡುವಾಗ ನಿಮ್ಗಳ ಅನುಭವಕ್ಕೂ ಕೂಡ ಬರುತ್ತೆ. ದೈವ ನಿಮ್ಮನ್ನೇ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಕೈ ಇಟ್ಕೊಂಡು, ನಿಮ್ಮ ಎದೆ ತಟ್ಕೊಂಡು, ನಿಮ್ಮ ಭುಜ ತಟ್ಕೊಂಡು ತಪ್ಪಿಕೊಂಡು ನಿಮ್ಮನ್ನು ಸಮಾಧಾನ ಮಾಡ್ತೇನೆ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳುತ್ತೆ. ಅದು ರಿಷಬ್ಗೇನು ಹೊಸದಲ್ಲ ಅದು. ಇದೀಗೇನು ಆ ಭಾಗದ ಜನರು ಒಂದಷ್ಟು ಜನ ರಿಷಬ್ನ ವಿರುದ್ಧವಾಗಿದ್ದಾರೆ. ಅದು ಯಾಕಂದ್ರೆ ನಂಗೆ ಇನ್ನೂ ಗೊತ್ತಿಲ್ಲ. ರಿಷಬ್ ಒಂದು ಮಟ್ಟಕ್ಕೆ ಇವತ್ತು ನಾನು ನನ್ನ ಬಹುತೇಕ ಹೇಳಿ